ಸಿಟಿಂಗ್ MLA ತರೀಕೆರೆಯಲ್ಲಿ ಅವರನ್ನ ಕಳೆದ ಬಾರಿ ಗೆಲ್ಸಿ ಕಳಿಸಿದ್ದೀರಿ. ಗೋಪಿಕೃಷ್ಣನು ಕೂಡ ಸೇರ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನ ಕೊಡಬೇಕು. ಆಮೇಲೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಅಡಿಕೆ ಆಮದು ಶುಲ್ಕ ಜಾಸ್ತಿ ಮಾಡಿ, ಅಡಿಕೆ ಆಮದು ಶುಲ್ಕ ಜಾಸ್ತಿ ಮಾಡಿ ಇಲ್ಲಿ ಜಾಸ್ತಿ ರೇಟ್ ಸಿಕ್ಕ ರೀತಿ ಮಾಡಿದ್ರು. ಆಗ 9,000 ರೂಪಾಯಿ, 90,000 ಒಂದು ಕ್ವಿಂಟಾಲ್ಗೆ ಕೆಜಿಗೆ, ಕ್ವಿಂಟಾಲ್ಗೆ 90,000. ಈಗ ಎಷ್ಟಿದೆ? 50,000 ಈಗ 50,000 ರೂಪಾಯಿ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, MSP ಕಾನೂನು ಬಂದ್ರೆ ಇವೆಲ್ಲ ಬೆಳೆಗಳಿಗೂ ಕೂಡ ದುಡ್ಡು ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. MSP ಕಾನೂನು ಮಾಡಿ ಕಡ್ಡಾಯವಾಗಿ MSP ನಿಗದಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅದಕ್ಕೋಸ್ಕರ MSP ಕಾನೂನನ್ನ ಆಗ್ಬೇಕು ಅಂತಕ್ಕಂಥದ್ದು. ಆಮೇಲೆ ಇದೇ ಸಂದರ್ಭದಲ್ಲಿ ನೈಋತ್ಯ ಪದವೀಧರರ ಕ್ಷೇತ್ರ ಮೇಲ್ಮನೆಗೆ ಚುನಾವಣೆ ನಡೀತಾ ಇದೆ ಜೂನ್ ತಿಂಗಳಲ್ಲಿ. ಐನೂರು ಮಂಜುನಾಥ್ ಅವರು ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಮಾಜಿ ಶಾಸಕರು, ಮಾಜಿ MP, ಮಾಜಿ MLA, ರಾಜ್ಯಸಭಾ ಮೆಂಬರು 4 ವರ್ಷ. ಅವರನ್ನ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಪದವೀಧರ ಕ್ಷೇತ್ರದಿಂದ. ಹಾಗೇನೆ KK ಮಂಜುನಾಥ್ ಪದವೀಧರ ಇಲ್ಲ, ಮಂಜುನಾಥ್ ಶಿಕ್ಷಕರ ಕ್ಷೇತ್ರಕ್ಕೆ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ. ಅವ್ರನ್ನೂ ಕೂಡ ಆಶೀರ್ವಾದ ಮಾಡಬೇಕು, ಅವ್ರಿಗೂ ಕೂಡ. ಜೊತೆಗೆ ಈ ಮಧ್ಯೆ ಒಂದು ತಿಂಗಳಾಗಿರ್ಬೇಕಲ್ಲ, TH ಶಿವಶಂಕರಪ್ಪ ಕಾಲುವಾಗಿ, TH ಶಿವಶಂಕರಪ್ಪ ಅವರು ಶಾಸಕರಾಗಿದ್ದರು. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಪ್ರಾರ್ಥನೆಯನ್ನ ಮಾಡುತ್ತೇನೆ. ಅವರ ಕುಟುಂಬದವರಿಗೆ ಅವರ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಇಷ್ಟು ವಿಚಾರಗಳನ್ನು ಹೇಳಿ ತಾವೆಲ್ಲರೂ ಕೂಡ